ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸವಾಲ್ ಟಿವಿ. ನಾನು ಮಂಜು. ನಮ್ಮ ಭಾರತದಲ್ಲಿ ಅಲ್ಲದೆ ಇನ್ನಿತರ ಕೆಲವು ದೇಶಗಳಲ್ಲಿ ಆಚರಣೆ ಮಾಡುತ್ತಿರುವ ಹಾಗೂ ಪೂಜಿಸುತ್ತಿರುವ ಅತ್ಯಂತ ಪುರಾತನ ಧರ್ಮವೆಂದರೆ ಅದು ಹಿಂದೂ ಧರ್ಮ. ಉದಾಹರಣೆಗೆ ದಕ್ಷಿಣ ಆಫ್ರಿಕಾ ಖಂಡ. ಹೌದು, ಆಫ್ರಿಕಾ ಖಂಡದ ಕೆಲವು ದೇಶ ಪ್ರದೇಶಗಳಲ್ಲಿ ಆಚರಣೆಯಲ್ಲಿರುವ ಹಿಂದೂ ಧರ್ಮದ ಬಗ್ಗೆ ತಿಳಿಯೋಣ ಬನ್ನಿ. ಸರಿಸುಮಾರು 19ನೇ ಶತಮಾನದಲ್ಲಿ ಭಾರತದಿಂದ ಕೃಷಿ, ಗಣಿಗಾರಿಕೆ ಮತ್ತು ಇನ್ನಿತರ ಕೂಲಿಗಾಗಿ ಕಾರ್ಮಿಕರನ್ನು ಕರೆತಂದಾಗ ಹಿಂದೂ ಧರ್ಮ ದಕ್ಷಿಣ ಆಫ್ರಿಕಾದಲ್ಲಿ ಬೇರೂರಲು ಕಾರಣವಾಯಿತು. ಹಿಂದೂ ಧರ್ಮವು ಪ್ರಬಲ ಧರ್ಮವಾಗಿರುವ ಏಕೈಕ ಆಫ್ರಿಕನ್ ಯೂನಿಯನ್ ದೇಶ ಮಾರಿಸ್ ಆಗಿದೆ. 2011ರಲ್ಲಿ ಮಾರಿಸ್ ಜನಸಂಖ್ಯೆಯ ಅರ್ಧದಷ್ಟು ಜನರು ಹಿಂದೂಗಳಾಗಿದ್ದಾರೆ. ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ಯುರೋಪಿಯನ್ ವಸಾಹತುಗಾರರ ಒಡೆತನದ ತೋಟಗಳು ಮತ್ತು ಗಣಿಗಾರಿಕೆ ಪ್ರದೇಶ ಕಾರ್ಯಾಚರಣೆಯಲ್ಲಿ ಕೆಲಸಕ್ಕೆಂದು ತಮಿಳುನಾಡು, ಗುಜರಾತ್, ಉತ್ತರ ಪ್ರದೇಶ, ಬಿಹಾರ್, ಮಹಾರಾಷ್ಟ್ರ ಮತ್ತು ಭಾರತದ ಇತರ ರಾಜ್ಯಗಳಿಂದ ಇಲ್ಲಿಗೆ ವಲಸೆ ಬಂದರು. ಪಶ್ಚಿಮ ಆಫ್ರಿಕಾದಲ್ಲಿ ಸ್ವಾಮಿ ಘನಾನಂದರಂತಹ ಪ್ರಚಾರಕರಿಂದ ಘಾನಾದಲ್ಲಿ ಸ್ಥಳೀಯರಿಗೆ ಹಿಂದೂ ಧರ್ಮದ ಪರಿಚಯವಾಯಿತು. ಇವರ ಸಹಾಯದಿಂದ ಇಲ್ಲಿನ ಸ್ಥಳೀಯರು ಕೂಡ ಹಿಂದೂ ಧರ್ಮವನ್ನು ಅಳವಡಿಸಿಕೊಳ್ಳಲು ಅನುಕೂಲವಾಯಿತು. ಈ ಕಾರಣದಿಂದ ಆಫ್ರಿಕಾದ ಕೆಲವೆಡೆ ಹಿಂದೂ ಧರ್ಮ ಉಗಮವಾಗಲು ಅಡಿಪಾಯದಂತೆ ಆಯಿತು. ಹಿಂದೂ ಧರ್ಮವು ಮತಾಂತರಗೊಳ್ಳದ ಧರ್ಮವಾಗಿದ್ದು, ಇದನ್ನು ಸಾಮಾನ್ಯವಾಗಿ ಮತ್ತೊಂದು ಧರ್ಮಗಳ ರೀತಿಯಲ್ಲಿ ಪ್ರಚಾರ ಮಾಡುತ್ತಿರಲಿಲ್ಲ. ಹೀಗಾಗಿ ಹಿಂದೂಗಳನ್ನು ಹೆಚ್ಚಾಗಿ ಈ ದೇಶಗಳ ಇಂಡೋ ಆಫ್ರಿಕನ್ ಸಮುದಾಯಗಳು ಆಚರಿಸಲು ಸೀಮಿತಗೊಳಿಸಲಾಗಿದೆ. ವಸಾಹತುಶಾಹಿ ನಂತರದ ಆಫ್ರಿಕಾದಲ್ಲಿ ಹಿಂದೂ ಧರ್ಮಕ್ಕಾಗಿ ಮತ್ತು ಇಂಡೋ ಆಫ್ರಿಕನ್ ಸಮುದಾಯದ ಹೊರಗೆ ಅದರ ಪ್ರಸರಣಕ್ಕಾಗಿ ಒಂದು ಸಣ್ಣ ಪ್ರಮಾಣದ ಚಳುವಳಿ ನಡೆದಿದೆ. ಹಿಂದೂ ಧರ್ಮವು ಸಾಂಪ್ರದಾಯಿಕ ಆಫ್ರಿಕನ್ ಧರ್ಮಗಳಿಗೆ ಅನೇಕ ಹೋಲಿಕೆಗಳನ್ನು ಹೊಂದಿದೆ ಎಂದು ಉಲ್ಲೇಖವಾಗಿದೆ. ಸ್ವಾಮಿನಾರಾಯಣ ನಂಬಿಕೆಯು ಆಫ್ರಿಕಾದಲ್ಲಿ ಗಣನೀಯ ಅನುಯಾಯಿಗಳನ್ನು ಹೊಂದಿದೆ. ಕೀನ್ಯಾ, ಉಗಾಂಡ, ಟಾಂಜಾನಿಯಾ ಮತ್ತು ಜಾಂಬಿಯಾದಲ್ಲಿ ನಂಬಿಕೆಗೆ ಸೇರಿಸಲು ಹಲವಾರು ದೇವಾಲಯಗಳನ್ನು ನಿರ್ಮಿಸಲಾಗಿದೆ. ಪ್ರಮುಖ ಪ್ರದೇಶಗಳು: ದಕ್ಷಿಣ ಆಫ್ರಿಕಾದ ವಜಾಲು ನಟಾಲ್. ಇಲ್ಲಿ ಹಿಂದೂ ಧರ್ಮ ಪ್ರಬಲವಾಗಿದೆ. ಭಾರತೀಯ ಮೂಲದವರು ಮುಖ್ಯ ಅನುಯಾಯಿಗಳು ಹಾಗೂ ಕೆಲವು ದೇವಸ್ಥಾನಗಳು ಕೂಡ ಇವೆ. ಮಾರಿಷಸ್. ಇಲ್ಲಿನ ಜನಸಂಖ್ಯೆಯ ಅರ್ಧದಷ್ಟು ಜನರು ಹಿಂದೂಗಳು. ಮಹಾಶಿವರಾತ್ರಿ ಇಲ್ಲಿನ ಬಹುದೊಡ್ಡ ಹಬ್ಬವಾಗಿದೆ. ಕೀನ್ಯಾ. ನಿಬೋರಾದಲ್ಲೂ ಕೂಡ ಹಿಂದೂ ದೇವಸ್ಥಾನಗಳಿವೆ. ಅದು ಶ್ರೀ ಸನಾತನ ಹಿಂದೂ ಯೂನಿಯನ್ ದೇವಾಲಯ. ಇದು ಭಾರತೀಯ ಸಂಸ್ಕೃತಿಯ ಸಂಪ್ರದಾಯಗಳನ್ನು ಪ್ರತಿಬಿಂಬಿಸುತ್ತದೆ. ಜನಸಂಖ್ಯೆ. ಇತ್ತೀಚಿನ ಅಂದರೆ 2022ರ ಜನಗಣತಿ ಪ್ರಕಾರ ದಕ್ಷಿಣ ಆಫ್ರಿಕಾದ ಜನಸಂಖ್ಯೆಯು ಸರಿಸುಮಾರು 1.1% ಜನರು ಹಿಂದೂಗಳೆಂದು ಹೇಳಿಕೊಂಡಿದ್ದಾರೆ. ಈ ಜನಸಂಖ್ಯೆಯು ಆಫ್ರಿಕಾದ ಈ ಪ್ರಾಂತ್ಯದಲ್ಲಿ ವರ್ಷದಿಂದ ವರ್ಷಕ್ಕೆ ಹೆಚ್ಚುತ್ತಿದೆ. ಈ ಅಳತೆಯ ಪ್ರಕಾರ ದಕ್ಷಿಣ ಆಫ್ರಿಕಾದ ಮಾರಿಷಸ್ ನಂತರ ಆಫ್ರಿಕಾದಲ್ಲಿ ಅತಿ ಹೆಚ್ಚು ಹಿಂದೂಗಳ ಸಾಂದ್ರತೆಯನ್ನು ಹೊಂದಿದೆ. ಆರಂಭದಲ್ಲಿ ಆಫ್ರಿಕಾದ ಕೆಲ ಭಾಗಗಳಲ್ಲಿ ಹಿಂದೂ ದೇವಾಲಯಗಳ ನಿರ್ಮಾಣವನ್ನು ನಿಷೇಧಿಸಲಾಗಿತ್ತು. ನಂತರ ದಿನಗಳಲ್ಲಿ ಅದು ಮುಂದುವರಿಯಲಿಲ್ಲ. ಕಾಲಕ್ರಮೇಣ ಅನೇಕ ಹಿಂದೂ ದೇವಾಲಯಗಳು ಈ ಜಾಗದಲ್ಲಿ ತಲೆ ಎತ್ತಿದವು. ಈಗ ಇಲ್ಲಿ ದೀಪಾವಳಿ, ಶಿವರಾತ್ರಿ ಇಂತಹ ಹಿಂದೂ ಹಬ್ಬಗಳನ್ನು ಸಂಪ್ರದಾಯಗಳ ಮೂಲಕ ಆಚರಣೆ ಮಾಡುತ್ತಾರೆ. ಈ ಸ್ಥಳೀಯರು ಆಫ್ರಿಕಾ ದೇಶಗಳಂತಹ ವಿದೇಶಗಳಲ್ಲಿ ಹಿಂದೂ ಧರ್ಮದ ಬೆಳವಣಿಗೆಗೆ ಕಾರಣರಾಗಿದ್ದಾರೆ. ಅವರು ಕೂಡ ಸಂಸ್ಕೃತಿ, ಸಂಪ್ರದಾಯಗಳನ್ನು ಆಚರಣೆ ಮಾಡುತ್ತಾ ಹೋಗುತ್ತಿದ್ದಾರೆ. ಇದಿಷ್ಟು ಸದ್ಯಕ್ಕೆ ಆಫ್ರಿಕಾದಲ್ಲಿನ ಹಿಂದೂ ಧರ್ಮದ ಆಚರಣೆಗಳ ಬಗ್ಗೆ ಮಾಹಿತಿಯಾಗಿದೆ. ಹೀಗೆ ಇನ್ನೂ ಹಲವು ದೇಶಗಳಲ್ಲಿ ಹಿಂದೂ ಧರ್ಮದ ಇರುವಿಕೆ ಮತ್ತು ಅದರ ಆಚರಣೆ ಮಾಹಿತಿಯನ್ನು ಮುಂದಿನ ವಿಡಿಯೋದಲ್ಲಿ ತಿಳಿಯೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ.